ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ರಾಜ್ಯಾಧ್ಯಕ್ಷ ಸ್ಥಾನ ಖುಲ್ಲಾಗುವುದ, ಬದಲಾಗುವುದ? ಚರ್ಚೆಜೋರು ಹಿಡಿತಾ ಇದೆ. ಯಾಕಂದರೆ ಕೇಂದ್ರ ಅದರಲ್ಲೂ ಹೈಕಮಾಂಡ್ ರಾಹುಲ್ ಗಾಂಧಿ ಬಲವು ಮಾಡಿದ್ದಾರೆ. ಇಬ್ಬರಿಗೂ, ಮುಖ್ಯಮಂತ್ರಿಗೆ ಮತ್ತು ನಮ್ಮ DK ಅವರಿಗೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸಹಿತ ದಿಲ್ಲಿಯಲ್ಲಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಈಗ ವಿಶೇಷವಾಗಿ ಎಲ್ಲರ ತಿಳಿರುವಂಥದ್ದು ಏನಪ್ಪ ಅಂತಂದ್ರೆ, ಸ್ವಲ್ಪ ತರಾಟೆಗೆ ತೆಗೆದುಕೊಳ್ತಾರೆ, ಇಂಥದ್ದಾಗಬಾರ್ದು, ಕಾಲು ತುಳಿದಂಥ ಘಟನೆ ಅಂತ. ಅದ್ರ ಜೊತೆಗೆ ಇನ್ನಷ್ಟು ಸುದ್ದಿಗಳು ಹೇಳ್ತಾ ಇದ್ದಾವೆ, ರಾಜ್ಯಾಧ್ಯಕ್ಷ ಬದಲಾಗ್ತಾರ ಅನ್ನುವಂಥ ಮಾತುಗಳನ್ನ ಇವತ್ತು ಮೀಡಿಯಾದಲ್ಲೇ ಜೋರಾಗಿ ಹರಿಬಿಡ್ಲಿಕ್ಕೆ ಆ ಜಾಗದಾಗ ಸತೀಶ್ ಜಾರಕಿಹೊಳಿ ಅವರು ಬರ್ತಾರ ಅನ್ನುವಂಥದ್ದು ಸುದ್ದಿ. ಒಳ್ಳೆಯ ಸುದ್ದಿನ ಆಗಲಿ ರಾಜ್ಯಾಧ್ಯಕ್ಷರ. ಮತ್ತು ಹೌದು, ನಿಜವಾಗಿಯೂ ಸತೀಶ್ ಅವರಲ್ಲ, ಸಂಘಟನೆ ಮಾಡುವಂಥದ್ದು, ಜನರನ್ನು ಕೂಡಿಸುವಂಥದ್ದು, ಮೌನವಾಗಿ ಮಾಡುವಂಥದ್ದು, ಒಳ್ಳೆಯ ಭಾಷಣಕಾರರಲ್ಲ, ಆದರೆ ಒಳ್ಳೆಯ ಸಂಘಟನಾಕಾರರು. ಆ ದಿಶೆಯಲ್ಲಿ ಅವರು ಪಕ್ಷವನ್ನು ಸಂಘಟಿಸಿ ಜನರಿಗೆ ಮುಡಿಸುವಂಥ ಕೆಲಸ ಮಾಡ್ತಾರೆ ಅಂತೇಳಿ ಭಾಳ ಜನ ಅವ್ರ ಪರವಾಗಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅದರಲ್ಲಿ ಸತ್ಯನೋದು ಇಲ್ಲ ಅಂತಲ್ಲ, ಅದು ನಿಜವಾಗಿ ಬದಲಾಗ್ತದನ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ, ರಾಜ್ಯಾಧ್ಯಕ್ಷ ಪೋಸ್ಟ ಅಷ್ಟು ಸುಲಭ ಬಿಟ್ಟುಕೊಡ್ತಾರೆ DK ಅವರು ಅಂತೇಳಿ. ಕೇಂದ್ರ ಹೇಳಿದ ತಕ್ಷಣ ಬಿಟ್ಬಿಡ್ತಾರೆ, ಹೈಕಮಾಂಡ್ ಹೇಳಿದ ತಕ್ಷಣ ಬಿಟ್ಬಿಡ್ತಾರೆ. ಯಾಕಂದ್ರೆ ಇನ್ನೂ ಅವರೊಂದು ಹೊತ್ತಿಗೆ ಬೆಂಗಳೂರಿನ ಉಸ್ತುವಾರಿ ಬಿಡ್ಬೋದೇನೋ, ಬೆಂಗಳೂರು ಅಭಿವೃದ್ಧಿ ಅದೇನು ಇದ್ದಾರೆ ಮಿನಿಸ್ಟ್ರು, ಅದನ್ನು ಬಿಡ್ಬೋದೇನೋ. ಯಾಕಂದರೆ ಈಗ ಅವರೇ ಮೇನ್ ಅದರ ಟಾರ್ಗೆಟ್ ಇದ್ದಾರೆ. ಹೌದಪ್ಪ, DCM ಅವ್ರು ಮಾಡಿದರು, ಭಾಗವಹಿಸಿದರು, ಇದೆಲ್ಲ ಘಟನೆ ಅವ್ರ ಮೇನ್ ಕಾರಣ ಅಂತ ಈಗಾಗಲೇ ವಿರೋಧಿಗಳು ಬೆನ್ನು ಹಚ್ಚಿದ್ದಾರೆ. ಬಿಟ್ಟೇ ಎಲ್ಲ ಸೈಲ. ಅಲ್ಲಿ ಹೊರಗೆ ಜನ ಸಾಯ್ತಾ ಇದ್ದಾರೆ, ಇವರು ಟ್ರಾಫಿಕ್ ಮುತ್ತು ಕೊಡ್ತಾಯಿದ್ರು, ಅವ್ರ ಜನರ ಮೇಲೆ ಓಡಾಡ್ತಾಯಿದ್ರು, ಇವೆಲ್ಲನೂ ರಿಪೋರ್ಟ್ಸ್ ಹೋಗಿದ್ದಾವೆ. ಹೀಗಾಗಿ ಮೋಸ್ಟ್ಲಿ ಬೆಂಗಳೂರಿನ ಉಸ್ತುವಾರಿನೋ ಮತ್ತೇನೋ ಪೋಸ್ಟನ್ನು ತೆಗಿಬೋದು, ಒಂದು ಪೋಸ್ಟ್ ಇಡಬಹುದು, ಇನ್ನು ನೀರಾವರಿ ಒಂದು ಇಡಬಹುದು. ಆದರೆ ಅಧ್ಯಕ್ಷ ಸ್ಥಾನವನ್ನು ಕಿತ್ತು ಹಾಕ್ತಾರೆ, ಅದು ಸತೀಶ್ ಅವರು ಕೊಡ್ತಾರೆ. ಇವೆರಡೂ ಭಾಳ ಹೈಪಥೆಟಿಕಲ್ ಅನ್ನಿಸ್ತದೆ. ಯಾಕಂದ್ರೆ ಹೌದು, ಯೋಗ್ಯತೆ ಇದೆ ಸತೀಶ್ ಅವರಲ್ಲ, ಸಂಘಟನೆ ಮಾಡೋಂಥ ಯೋಗ್ಯತೆ ಅದ, ಓಡಾಟ ಮಾಡ್ತಾರೆ, ಅನುಕೂಲಗಳಿದ್ದಾವೆ, ಆರ್ಥಿಕವಾಗಿ ಬಲಿಷ್ಠರಿದ್ದಾರೆ. ಮತ್ತು ಜನರ ಜೊತೆಗೆ ಅದರಲ್ಲೂ ಹಿಂದುಳಿದ SC ST ನಾವೇಂತೀವಿ ಎಲ್ಲ ಸಮುದಾಯದಲ್ಲ ಒಂದಿಷ್ಟು ಅವ್ರ ಬಗ್ಗೆ ಜನರ ನಿಧಾನಕ್ಕೆ ಹೌದಪ್ಪ ಇವರು ಪರವಾಗಿ ಕೆಲಸ ಮಾಡ್ತಾರಂತ ಐದು ಜನರು ಇವ್ರ ಹಿಂದೆ ಬೀಳ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯರು ಅತ್ಯಂತ ಅಚ್ಚುಮೆಚ್ಚಿನ ಶಿಷ್ಯ. ಇವೆಲ್ಲ ಕಾರಣಕ್ಕಾಗಿ ಹೌದು ಮಾಡಿದರೆ ಒಳ್ಳೇದ್ರಿ ಅಧ್ಯಕ್ಷ ಅಂತೇಳಿ. ಆದರೆ ಬಿಡ್ತಾರೆ DK ಅವರಂತ. ಅವರು ಬಿಡಿಸುವಷ್ಟು ನಮ್ಮ ಹೈಕಮಾಂಡ್ ಬಲಿಷ್ಠ ಆಗಿದ್ದಾನೆ ಇವತ್ತು ಅಂತೇಳಿ ಕ್ವಶನ್ ಹೋದಾಗ. ಯಾಕಂದ್ರೆ ಹೈಕಮಾಂಡ್ ಅಂದರೆ ಯಾರು? ಈಗ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು. ಸಿದ್ದರಾಮಯ್ಯನ ಕಿತ್ತಾಕ್ಸಕ್ಕೆ ಅವ್ರಿಗೆ ಆಗಿಲ್ಲ. ನಮ್ಮ ಇವರಿಗೆ DK ಅವರಿಗೆ ತಾವು ಮುಖ್ಯಮಂತ್ರಿ ಆಗೋದ್ರೆ ಸುಲಭದ ಕೆಲಸ ಅಲ್ಲ. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಆಗೋದು ಸತೀಶ್ ಅವರಿಗೆ ಸುಲಭದ ಕೆಲಸ ಅಲ್ಲ. ಸಿದ್ದರಾಮಯ್ಯರು ಹೇಳ್ಬೋದು, ಇಲ್ಲ ಇವ್ರು ಮಾಡ್ರ ಅಧ್ಯಕ್ಷ ಅಂತೇಳಿ. ಆದರೆ DK ಅವ್ರು ಬಿಡ್ತಾರ ಅಂತ. ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಅವ್ರ ಪ್ರಭಾವ ಅದ. ಅದರಲ್ಲೂ ಒಕ್ಕಲಿಗರ ನಾಯಕರಪ್ಪ ಕಾಂಗ್ರೆಸ್ನಲ್ಲಿ ಅವರಿದ್ದಾರೆ. ಜೊತೆಗೆ ಗೆಲ್ಲಿಸ್ಕೊಂಬರೋದು ಶಕ್ತಿ ಅದ. ಅವರು ಸಾಕಷ್ಟು ಬಲಿಷ್ಠ ಅದಾರ ಮತ್ತು ನಿರಂತರವಾಗಿ ಅತ್ಯಂತ ಸಮೀಪ ಹೈಕಮಾಂಡ್ ಜೊತೆಗೆ. ಆದರೆ ಎರಡು ಮಾತಿಲ್ಲ. ಅವ್ರ ಇತಿಹಾಸ ಬಗ್ಗೆ ಏನೂ ಮಾತಾಡ್ಬೋದಿಲ್ಲ ಅಂತಲ್ಲ. ಯಾರು ಇತಿಹಾಸ ಶುದ್ಧದ್ರಿ? ಎಲ್ಲ ಇತಿಹಾಸದಲ್ಲಿ ಏನು ತಪ್ಪು ಆಗಿರ್ತಾವೆ, ಅದನ್ನು ದೊಡ್ಡ ಮಾಡೋದ್ರಲ್ಲಿ ಏನಿಲ್ಲ. ಹೀಗಾಗಿ ಅದು ಕೌಂಟ್ರಲ್ಲಿ ಆಗುವುದಿಲ್ಲ. ಯಾಕಂದ್ರೆ ಇಡೀ ಪಕ್ಷವನ್ನು ಇಲ್ಲಿವರೆಗೆ ಸಂಘಟನಾತ್ಮಕವಾಗಿರ್ಬೋದು, ಮತ್ತೊಂದಾಗಿರ್ಬೋದು DK ಅವರು ಭಾಳಷ್ಟು ಮುತುವರ್ಜಿಯಿಂದ ಬೆಳೆಸ್ಕೊಂಡಿದ್ದಾರೆ. ಮತ್ತು ಅದ್ರ ಮೇಲೆ ಭಾಳ ಅವರಿಗೆ ಆಶೀರ್ವಾದ. ಮತ್ತು ಒಂದು ವೇಳೆ ಇನ್ನು ನವಂಬರ್ದಲ್ಲಿ ಬದಲಾವಣೆ ಆಗ್ತದಲ್ಲ, ಆಗ ಮುಖ್ಯಮಂತ್ರಿ ಸಿಕ್ಕರಂತೆ ಪ್ರಶ್ನೆ ಇಲ್ಲ. ಆದರೆ ಸಿದ್ದರಾಮಯ್ಯ ಬಿಡೋ ಸ್ಥಿತಿಯೊಳಗೆ ಇಲ್ಲ. ಸಿದ್ದರಾಮಯ್ಯ ಕಿತ್ತಾಗೋ ಸ್ಥಿತಿಯೊಳಗೆ DK ಅವರಿಲ್ಲ, ಹೈಕಮಾಂಡು ಇಲ್ಲ. ಅಂದಾಗ 2028 ಥರ ವೇಟ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಒಂದು ಉನ್ನತವಾದ ಪೋಸ್ಟಲ್ಲಿ ಇರಲೇಬೇಕು DK ಅವರು. ಅದರಲ್ಲೂ ಯಾರು ಅಧ್ಯಕ್ಷರಿರ್ತಾರೆ ಅವ್ರಿಗೆ ಹೆಚ್ಚು ಅವಕಾಶಗಳಿರ್ತಾವೆ ಮುಖ್ಯಮಂತ್ರಿ ಆಗುವಂಥದ್ದು. ಹೀಗಾಗಿ ಅವ್ರು ಬಿಡಲಿಕ್ಕಿಲ್ಲ. ಬಿಡೋ ಪ್ರಸಂಗ ಬಂದ್ರೆ ಅದೇನಾಗ್ತದೋ ಗೊತ್ತಿಲ್ಲ. ಅವರಂತೆ BJP ಹೋಗ್ತಾರ ಅಥವಾ ಬದಲಾಗ್ತಾರ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಿಜವಾಗಿಯೂ ಕಟ್ಟ ಕಾಂಗ್ರೆಸ್ಸಿಗರು ಇವತ್ತಿನ ಸಾಕಷ್ಟು ವಿರೋಧ ಹಾಕ್ಕೊಂಡಿದ್ದಾರೆ BJP ಜೊತೆಗೆ. ಅದು ಹೇಳಿ ಬರೋದಿಲ್ಲ. ಆ ಮತ್ತು ಬೇರೆ BJPಗರು ಅವರನ್ನು ಸೆಳೆಯುವಲ್ಲಿ ಯಶಸ್ವಿ ಆಗ್ಬೋದು. ಯಾವಾಗಂದರೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಅವರು ಇಳಿಸಿದಾಗ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವ್ರಿಗೂ ಆಸೆ ಅದ. ಈಗಾಗಲೇ ಸತೀಶ್ ಅವರು ಊಟ ಹಾಕುತ್ತಿದ್ದಾರೆ, ನಾನು 28ಕ್ಕೆ ನಾನು ಮುಖ್ಯಮಂತ್ರಿಯಪ್ಪ ಅಂತೇಳಿ. ಅಂತ ಕಾರಣ ಸುಲಭವಾಗಿ ಇವ್ರಿಗೆ ಅಧ್ಯಕ್ಷ ಸ್ಥಾನ ಸತೀಶ್ ಅವರು ಬಿಟ್ಟ ಸತೀಶ್ ಅವರು ಆಗಲಿ ಅನ್ನುವಂಥ ಸ್ಥಿತಿಯೊಳಗೆ ಇವ್ರು ಅಲ್ಲಿಗೆ ಸಾಧ್ಯ ಅದನ ಅನ್ನುವಂಥದ್ದು.
ಹೀಗಾಗಿ ಎಲ್ಲ ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಬಿಟ್ಕೊಳ್ಳಿಕ್ಕೆ ಸಾಧ್ಯನಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಬಿಟ್ಟರೆ 2028 ಅವ್ರು ಕೆಟ್ಟರು CM ಆಗೋ ಕನಸು ಹೋಗಿಬಿಡ್ತದೆ. ಅವ್ರಿಗೊಂದು ಕಂಡೀಷನ್ ಹಾಕೇ ಸಿದ್ದರಾಮಯ್ಯನವ್ರನ್ನ ಮುಂದಿನ 2.5 ವರ್ಷಕ್ಕೆ ಬಿಡುವ ಸಾಧ್ಯತೆಗಳಿದ್ದಾವೆ. ಅದು ಏನಪ್ಪ, ನಾ ಅಧ್ಯಕ್ಷ ಆಗಿರಬೇಕು, ನಾನು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕೋರಿದ್ದಾರೆ. ಅವ್ರಿಗೆ ಗೊತ್ತದ ಸಿದ್ದರಾಮಯ್ಯರು ಹುಕುಮದಲ್ಲಿ ಸ್ವಲ್ಪ ಬಿಟ್ಟು ಕೊಡೋದಿಲ್ಲ, ಸತೀಶ್ ಅವ್ರನ್ನ ತಂದು ಮುಂದೆ ಇಡ್ತಾರ, ಚೆಕ್ಮೇಟ್ ಹಾಕ್ತಾರ ಅಂತೇಳಿ ಅಂದಾಗ ಹೈಕಮಾಂಡ್ ಈ ಸದ್ಯ ಅವ್ರನ್ನ ಬದಲಾವಣೆ ಮಾಡ್ತದಂತ ಊಹೇನು ಅಷ್ಟು ತರ್ಕಬದ್ಧ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹೌದು, ಸತೀಶ್ ಅವರ ಬಗ್ಗೆ 2 ಮಾತೆಲ್ಲ ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಆಗಿದ್ದಾರೆ ಇವತ್ತು. ಆದರೆ ಇವ್ರಿಗಿಂತ ಸೀನಿಯರ್ ಅವರು ಡಿ ಕೆ ಶಿವಕುಮಾರ್ ಅವರು. ಯಾಕಂತಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿ ದಿವಂಗತ SM ಕೃಷ್ಣಾರ ಅತ್ಯಂತ ಆತ್ಮೀಯ ವ್ಯಕ್ತಿ ಮತ್ತು ಒಕ್ಕಲಿಗರಲ್ಲಿ ಅವ್ರ ಮಾತು ನಡೆಯುವಂಥದ್ದು. ಹೀಗಾಗಿ ಒಕ್ಕಲಿಗ ಸಮುದಾಯವನ್ನು ಎದುರು ಹಾಕುವ ಸ್ಥಿತಿ ಒಳಗೆ ಕಾಂಗ್ರೆಸ್ ಅದರಲ್ಲೂ ಹೈಕಮಾಂಡ್ ಇಲ್ಲ ಅಂತ ಸ್ಪಷ್ಟ ಅನಿಸ್ತದೆ. ಹಾಗಾದರೆ ಈಗಾಗಲೇ ಸಿದ್ದರಾಮಯ್ಯನ ಕೊಟ್ಟಿದ್ದು ಮುಖ್ಯಮಂತ್ರಿಯಾಗಿ ಮುಂದೆ ನಡೆಸ್ಕೊಂಡು ಹೋಗಿದ್ದೇನೆ ಅವ್ರ ಅಸಮಾಧಾನ ಅದ, ನಮ್ಮ ಡಿ ಕೆ ಶಿವಕುಮಾರ್ ಕೊಡಬೇಕು ಅಂತ ಹೇಳೋದು. ಆದರೆ ಇಲ್ಲೇ ಸಿದ್ದರಾಮಯ್ಯನವ್ರಿಗೆ ಅನೇಕ ಮಿನಿಸ್ಟರ್ಸ್ ಆಗಿರ್ಬೋದು, MLAಗಳಾಗಿರ್ಬೋದು, ಇವ್ರನ್ನ ಹೆಚ್ಚು ಸಪೋರ್ಟ್ ಮಾಡೋದ್ರಿಂದಾಗಿ ಉತ್ತರ ಕರ್ನಾಟಕದ ಎಲ್ಲನೂ MLAಗಳು ಹೆಚ್ಚು ಕಡಿಮೆ ಇವತ್ತಿನ ಕ್ಯಾಬಿನೆಟ್ದಲ್ಲಿದ್ದಂಥ ಎಲ್ಲ ಸಚಿವರು ಇವ್ರ ಪರ ಇದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಅದನ್ನು ಗೆಲ್ಲಕ್ಕೆ ಆಗ್ತಾಯಿಲ್ಲ, ತೊಗೊಳ್ಳಿಕ್ಕೆ ಆಗ್ತಾಯಿಲ್ಲ ಮುಖ್ಯಮಂತ್ರಿ ಪದವಿಯನ್ನು. ಹೀಗಾಗಿ ಅವ್ರಿಗೆ ಇರೋದು ಏನಪ್ಪ ಅಂದ್ರೆ 3-4 ಅವ್ರಿಗೆ ಪೋಸ್ಟ್ಗಳಿದ್ದಾವೆ, ನೀರಾವರಿ ಮತ್ತು ಇನ್ನೇನು ಬೆಂಗಳೂರು ಅಭಿವೃದ್ಧಿ ಅದು ಮೋಸ್ಟ್ಲಿ ಈ ಒಂದು ಕಾಲು ತುಳಿದ ಹೊಡೆತಕ್ಕೆ ಮೋಸ್ಟ್ ಪ್ರೊಬಬ್ಲಿ ಅವರ ಈ ಬೆಂಗಳೂರು ಅಭಿವೃದ್ಧಿ ಖಾತೆ ಕಿತ್ಕೋಬಹುದೇನೋ, ಅಷ್ಟರ ಮಟ್ಟಿಗೆ ಆಗ್ಬೋದು ಕೆಲಸ. ಆದರೆ ಸದ್ಯ ಅಧ್ಯಕ್ಷರು ಮಾಡ್ತಾರೆ ಹಾಗೆ ಹೀಗೆ ನಮ್ಮೆಲ್ಲ ಮೀಡಿಯಾದವ್ರು ಮಾತಾಡ್ತಾ ಇದ್ದಾರೆ. ಇರಲಿ ಅವ್ರ ಅಭಿಪ್ರಾಯ ಅವ್ರಿಗೆ. ಬಟ್ ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಮೋಸ್ಟ್ ಪ್ರೊಬಬ್ಲಿ ಡಿ ಕೆ ಶಿ ಅವರ ಈ ಒಂದು ಏನಪ್ಪ ಅಂದ್ರೆ ಪೋಸ್ಟ್ ಒಂದು ಕಡಿಮೆ ಆಗ್ಬೋದು. ಮತ್ತು ಯಾರು ಮತ್ತು ಹೇಳೋದೇನಿಲ್ಲ ಅದ್ರೊಳಗೆ. ಸತೀಶ್ ಅವ್ರ ಬಗ್ಗೆ ಅಂತ 2 ಅಭಿಪ್ರಾಯ ಇಲ್ಲ ಕ್ಯಾಬಿನೆಟ್ಗೆ ಮತ್ತು ಸಿದ್ದರಾಮಯ್ಯವ್ರಿಗೆ. ಆದರೆ ಡಿ ಕೆ ಶಿ ಅವ್ರಿಗೆ ಸಪೋಸ್ ಏನಾದರೂ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡ್ರಿ ಅಂತಂದ್ರೆ ಈಗ ಸಮಸ್ಯೆ ಸ್ಟಾರ್ಟ್ ಆಗ್ಬೋದು. ಇಲ್ಲ ಡಿ ಕೆ ಶಿ ಅವರು ಅದನ್ನು ಇಲ್ಲ ಅಂತ ಹೇಳ್ಬೋದು. ಇಲ್ಲ ಈಗಾಗಲೇ ಅವರು BJP ಹೋಗ್ತಾ ಇದ್ದಾರೆ, ಹಾಗೆ ಹೀಗೆ ಸುದ್ದಿಗಳು ಇದ್ದಾವೆ. ಆದರೂ ಇಲ್ಲಿವರೆಗೆ ಇಲ್ಲ. ಸತೀಶ್ ಅವರಾಗಿರ್ಬೋದು, ಡಿ ಕೆ ಶಿ ಅವರಾಗಿರ್ಬೋದು, ಇಬ್ಬರು ಸೈದ್ಧಾಂತಿಕವಾಗಿ ಒಂದು ರೀತಿ ಒಂದೇ ಹೆಜ್ಜೆಯಲ್ಲಿ ಹೋಗ್ತಾಯಿದ್ದಾರೆ, ಒಂದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಸಂದರ್ಭ ಬಿಟ್ಟರೆ ಆಮೇಲೆ ಅಧಿಕಾರ ಅಂದರೆ ಯಾರಾದರೂ ಬದಲಾಗಿ ಆಗ್ತಿರ್ತಾರೆ, ಯಾರು ಬದಲಾಗ್ತಾರೋ ಗೊತ್ತಿಲ್ಲ. ಇಬ್ಬರಲ್ಲಿ ಮಾತ್ರ ಕಾಂಗ್ರೆಸ್ನ ಬಗ್ಗೆ ಬಲಿಷ್ಠವಾದಂಥ ಮತ್ತು ಅದರ ಅಹಿಂದ ಬಗ್ಗೆ ಅತ್ಯಂತ ಕಾಳಜಿ ಇರ್ತಾರೆ ಸತೀಶ್ ಅವರು. ಮತ್ತು ಯಾಕಂದರೆ ಅದರಿಂದನೇ ಇವತ್ತೊಬ್ಬ ನಾಯಕರಾಗಿದ್ದಾರೆ ಮತ್ತು ಈಗ ಗುರುತಿಸ್ಕೊಳ್ತಾ ಇದ್ದಾರೆ ಆ ಸಮುದಾಯದಲ್ಲ. ಹೀಗಾಗಿ ಅವರು BJP ಹೋಗೋ ಸಾಧ್ಯತೆಗಳು ಇಲ್ಲ. ಆದರೂ ಅಧಿಕಾರ ಯಾರನ್ನ ಏನು ಬದಲು ಮಾಡ್ತದೆ ಗೊತ್ತಿಲ್ಲ. ಬಟ್ ಡಿ ಕೆ ಶಿ ಅದಕ್ಕೆ ಒಂದಿಷ್ಟು ಮುಂದೆ ಹೋಗಿ ನಾವು ಅದನ್ನು ಹೇಳಬೇಕಾಗ್ಯದ. ಇವರು ಕಟ್ಟರ್ ಕಾಂಗ್ರೆಸ್ಸಿಗರು. ಹೀಗಾಗಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಹಾಗಿಲ್ಲ. ಇಳಿಸಿದ್ರೆ 2028 ಏನಾದರೂ ಬದಲಾವಣೆ ಮಾಡೋ ಬಂದಾಗ ಆಗ ಅಧ್ಯಕ್ಷ ಇವ್ರನ್ನ ಮಾಡಿ ಸತೀಶ್ ಅವ್ರನ್ನ ಆ ಸಂದರ್ಭದಲ್ಲಿ ಅವ್ರು ಮುಖ್ಯಮಂತ್ರಿ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ ವಿನಃ ಹಾಗಾದರೂ ಸತೀಶ್ ಅವ್ರು ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಭಾಳ ಕಷ್ಟ ಡಿ ಕೆ ಶಿ ಅವರು ಇದ್ದಾಗ. ಯಾಕಂದ್ರೆ ಹೈಕಮಾಂಡ್ ಇದ್ದಿದ್ದು ನಿಶ್ಚಿತವಾಗಿಯೂ ಸಿದ್ದರಾಮಯ್ಯ ಮಾತನ್ನು ಆಡೋದಕ್ಕೆ ಕೇಳೋದಿಲ್ಲ. ಯಾಕಂದ್ರೆ ಈಗಾಗಲೇ ಹೊರಟು ಹೋಗುವಂಥ ವ್ಯಕ್ತಿ ಅವರಾಗಿದ್ದಾರೆ. ಹೀಗಾಗಿ ಮತ್ತು ಸಿದ್ದರಾಮಯ್ಯರು ಸಹಿತ ಸಹಜದ ಇಲ್ಲಿ ಕುಟುಂಬ ರಾಜಕಾರಣದಲ್ಲೇ ತಮ್ಮ ಮಗನ ಬದಲಾಗಿ ಅಥವಾ ಇನ್ನೊಬ್ಬರ ಬದಲಾಗಿ ಏನೋ ಮಾತಾಡೋಷ್ಟು ನಮ್ಮ ಸತೀಶ್ ಅವರ ಬದಲಾಗಿ ಒತ್ತಡ ತರ್ತಾರ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಆಗಿನ ಸಂದರ್ಭದಲ್ಲಿ ನೋಡಬೇಕಾಗ್ತದೆ. ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಯಾವ ರೀತಿ ಅದು ಗೊತ್ತಿಲ್ಲ. ಆದರೂ ಡಿ ಕೆ ಶಿ ಅವರು ಅಧ್ಯಕ್ಷ ಸ್ಥಾನವನ್ನು ಸದ್ಯದ ಮಟ್ಟಿಗೆ ಬಿಡುವ ಸ್ಥಿತಿಯಲ್ಲಿಲ್ಲ. ಬಿಡುವ ಪ್ರಸಂಗ ಬಂದರೆ ಪಾರ್ಟಿಗೆ ಹೊಡೆದು ಕೊಡ್ತಾರೇನೋ. ಯಾಕಂದ್ರೆ ಅಲ್ಲಿ ಬರುವಂಥದ್ದು ಏನಪ್ಪ ಅಂದ್ರೆ ನನಗಿಲ್ಲ ಅಂದರೆ ಇನ್ನೊಬ್ರಿಗಿಲ್ಲ ಅನ್ನೋಂಥ ಭಾವ ಬಂತಂದ್ರೆ ತ್ರಾಸದ. ಬಟ್ ಈಗಿನ ಮಟ್ಟಿಗೆ ಬಂದರೆ ಅಧ್ಯಕ್ಷ ಸ್ಥಾನದ ಬಗ್ಗೆ ನಾವು ಏನೋ ಮಾತಾಡಿದರು ಮತ್ತು ಸಂಪುಟಂತೆ ಪುನರ್ರಚನೆ ಆಗುವ ಸಂದರ್ಭ ಬರ್ಬೋದು. ಅದು ಸಿದ್ದರಾಮಯ್ಯ ಉಳಿಸ್ಕೊಳ್ಬೋದು. ಅಧ್ಯಕ್ಷ ಆಗಿ ಡಿ ಕೆ ಶಿ ಅವರು ಒಂದು ಪೋಸ್ಟ್ ಕಡಿಮೆ ಮಾಡ್ಬೋದು, ಮತ್ತೊಬ್ಬರು ಯಾರು ಹೊಸ ಕೊಡ್ಬೋದು. ಬೆಂಗಳೂರಿನ ಅಭಿವೃದ್ಧಿ ಯಾಕಂದ್ರೆ ಬೆಂಗಳೂರಲ್ಲಿ ಘಟನೆ ಆಗಿದೆ ಕಾಲು ತುಳಿದಿದ್ದು. ಹೀಗಾಗಿ ಡಿ ಕೆ ಶಿ ಅವರು ಅಧ್ಯಕ್ಷ ಸ್ಥಾನದಿಂದ ಇಳಿತಾರ ಅಥವಾ ಅವ್ರು ಇಳಿಸ್ತಾರ ಅನ್ನೋದು ಎರಡೂ ಇಂದಿನ ಮಟ್ಟಿಗೆ ಭ್ರಮ ನಿರಸನ ಮಾಡುವಂಥದ್ದು ಹೆಚ್ಚದ ಅಂತ ಹೇಳ್ತಾ. ಆಗಲಿ ಏನಾಗ್ತದೆ ನೋಡಿ, ರಾಜಕೀಯದಲ್ಲಿ ಏನೆಲ್ಲ ಸಾಧ್ಯದ. ದುಡ್ಡಿನ ಮುಂದೆ, ಶಕ್ತಿಯ ಮುಂದೆ, ಧನಬಲ, ಶಕ್ತಿಬಲ, ತೋಳ್ಬಲ ನಾವು ಕರ್ಕೊಳ್ತೀವಿ. ಅದ್ರ ಮುಂದೆ ಯಾವುದದ? ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಅದನ್ನು ಸಾಕಷ್ಟು ರಾಜಕೀಯದಲ್ಲೇ ಹಣ ಇತ್ತಂದ್ರೆ ಬೇಕಾದ್ದಾಗ್ತದೆ ಅಂತೇಳಿ. ಹಣ ಇತ್ತಂದ್ರೆ ಹೆಣ ಸಿದ್ಧ ಬಾಯಿ ತೆಗೆದಿದ್ದಂತ ಹಂಗೇನಾದರೂ ಆಗ್ತದನ ಕಾದು ನೋಡೋಣ ಅಂತ ಹೇಳ್ತಾ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು
ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಎಸ್ 16 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯ ಕೈಗಲ್ಲ ವಂದನೆಗಳು.